ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ. ಅಮೃತ ಸ್ವಾತಂತ್ರ್ಯ. ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ. ಭಾರತದ ಅಮೃತ ಮಹೋತ್ಸವ ಮಹೋತ್ಸವ ಮಹೋತ್ಸವ. ಅಮೃತ ಸ್ವಾತಂತ್ರ್ಯ ಸರಣಿಯ ಇಂದಿನ ಸಂಚಿಕೆಯಲ್ಲಿ ಜವಾಹರಲಾಲ್ ನೆಹರು ನೇತೃತ್ವದಲ್ಲಿ ಮಧ್ಯಂತರ ಸರ್ಕಾರ, ಭಾರತದ ಸ್ವಾತಂತ್ರ್ಯಕ್ಕೆ ಕ್ಲೆಮೆಂಟ್ ಅಟ್ಲಿ ಅವರ ಘೋಷಣೆಗಳು ಮತ್ತು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಚಿತ್ರದುರ್ಗ ಜಿಲ್ಲೆ ಕುರಿತು ಮಾಹಿತಿ. ಸ್ಮಿತದ ಮಹೋತ್ಸವ 75ರ ಮಹೋತ್ಸವ, ಮನೆ ಮನ ತುಂಬಲಿ ಭಾವೋತ್ಸವ, ಏಕತೆ ಉಸಿರಿನ ಪ್ರೇಮೋತ್ಸವ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ. ಶತಮಾನಗಳ ಕಾಲ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿದ್ದ ಭಾರತ ಸ್ವತಂತ್ರ ಪಡೆಯಲು ಕೆಲವು ಹೆಜ್ಜೆಗಳು ದೂರವಿದ್ದ ಸಮಯವದು. ಬ್ರಿಟಿಷ್ ಆಳ್ವಿಕೆಯ ನಂತರ ಭಾರತದಲ್ಲಿ ಪ್ರಜಾಪ್ರಭುತ್ವ ಜಾರಿಯಾಗಬೇಕಿತ್ತು. ಅದಕ್ಕಾಗಿ ಚುನಾವಣೆ ನಡೆಯಬೇಕಿತ್ತು. ಹಾಗೆ ಸಂವಿಧಾನದ ರಚನೆಯಾಗಬೇಕಿತ್ತು. ಈ ಪ್ರಕ್ರಿಯೆಗಳಿಗೆ ಸಮಯದ ಅವಶ್ಯಕತೆ ಇದ್ದ ಕಾರಣ ಭಾರತದಲ್ಲಿ ಅಲ್ಪಾವಧಿಯ ಮಧ್ಯಂತರ ಸರ್ಕಾರದ ರಚನೆಯಾಗುತ್ತದೆ. ಹಾಗಾದರೆ ಈ ಮಧ್ಯಂತರ ಸರ್ಕಾರದ ರಚನೆ ಹೇಗಾಯಿತು? ನಿಯಮಗಳನ್ನು ರೂಪಿಸಿದವರು ಯಾರು? ರೂಪುರೇಷೆಗಳು ಹೇಗಿದ್ದವು? ಸಚಿವ ಸಂಪುಟದ ರಚನೆ ಹೇಗಾಯಿತು? ಅಧಿಕಾರ ವಹಿಸಿಕೊಂಡವರು ಯಾರೆಲ್ಲ? ಎಲ್ಲ ಮಾಹಿತಿಗಳನ್ನು ಕಾರ್ಯಕ್ರಮದ ಆರಂಭದಲ್ಲಿ ನೀಡುತ್ತಿದ್ದಾರೆ ಚಿತ್ರದುರ್ಗದ ಸರ್ಕಾರಿ ಕಲಾ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ರೇವಣಸಿದ್ದಪ್ಪ ಎಸ್. ಕೇಳಿ, ಜವಾಹರಲಾಲ್ ನೆಹರು ನೇತೃತ್ವದಲ್ಲಿ ಮಧ್ಯಂತರ ಸರ್ಕಾರ. ಜಗತ್ತಿನ ರಾಜಕಾರಣದಲ್ಲಿ ಸುಮಾರು 6 ವರ್ಷಗಳ ಕಾಲ ನಡೆದಿದ್ದ ಎರಡನೇ ಮಹಾಯುದ್ಧ 1945 ಆಗಸ್ಟ್ 15ರಂದು ಜಪಾನಿನ ಶರಣಾಗತಿಯೊಂದಿಗೆ ಮುಕ್ತಾಯಗೊಂಡಿತ್ತು. ಇದಕ್ಕೆ ಸ್ವಲ್ಪ ಮುಂಚೆ ಇಂಗ್ಲೆಂಡಿನ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಲೇಬರ್ ಪಕ್ಷ ಇಂಗ್ಲೆಂಡಿನ ಕಾಮನ್ ಸಭೆಯಲ್ಲಿ ಅಧಿಕಾರಕ್ಕೆ ಬಂದಿತ್ತು. ಕ್ಲೆಮೆಂಟ್ ಅಟ್ಲಿ ಪ್ರಧಾನಿಯಾಗಿ, ಲಾರ್ಡ್ ಪೆಥಿಕ್ ಲಾರೆನ್ಸ್ ಭಾರತದ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದರು. ಈ ಎರಡೂ ಘಟನೆಗಳು ಭಾರತದ ರಾಜಕಾರಣದಲ್ಲಿ ಪ್ರತಿಧ್ವನಿಸಿದ್ದವು. ಏಕೆಂದರೆ ಯುದ್ಧ ಮುಗಿದ ನಂತರ ಭಾರತಕ್ಕೆ ಸ್ವತಂತ್ರ ರಾಜ್ಯ ಸ್ಥಾನಮಾನವನ್ನು ಕೊಡುವುದಾಗಿ ಬ್ರಿಟಿಷ್ ಸರ್ಕಾರ ಮಾತು ಕೊಟ್ಟಿತ್ತು. ಅದರಂತೆ ಸರಿಯಾಗಿ 2 ವರ್ಷಗಳ ನಂತರ 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರಗೊಂಡಿತ್ತು. ಬ್ರಿಟನ್ನಿನಲ್ಲಿ ಅಧಿಕಾರಕ್ಕೆ ಬಂದಿದ್ದ ಲೇಬರ್ ಪಕ್ಷ ಕನ್ಸರ್ವೇಟಿವ್ ಪಕ್ಷಕ್ಕಿಂತಲೂ ಹೆಚ್ಚು ಸಹಾನುಭೂತಿ ಹೊಂದಿದ್ದರಿಂದ ಭಾರತೀಯರ ಸಮಸ್ಯೆಯನ್ನು ಬಗೆಹರಿಸುವ ಪ್ರಾಮಾಣಿಕ ನಿರ್ಧಾರಕ್ಕೆ ಬಂದಿತ್ತು. ಆದರೆ ಎಂದಿಗೂ ಒಂದಾಗಲು ಸಾಧ್ಯವಿರದ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನ ಮನೋಧರ್ಮಗಳನ್ನು ಒಂದುಗೂಡಿಸುವಲ್ಲಿ ವಿಫಲವಾಗಿತ್ತು. ಪರಿಣಾಮ ಭಾರತ ಮತ್ತು ಪಾಕಿಸ್ತಾನಗಳೆಂಬ 2 ಪ್ರತ್ಯೇಕ ರಾಷ್ಟ್ರಗಳು ಉದಯವಾದವು. ವೈಸ್ರಾಯ್ ಲಾರ್ಡ್ ವೇವೆಲ್ ಭಾರತೀಯ ಶಾಸನ ಸಭೆಗಳಿಗೆ ಚುನಾವಣೆಗಳನ್ನು ನಡೆಸುವ ಬಗ್ಗೆ ಬ್ರಿಟಿಷ್ ಸರ್ಕಾರದೊಂದಿಗೆ ಸಮಾಲೋಚಿಸಿ 1945 ಸೆಪ್ಟೆಂಬರ್ 19ರಂದು ವರದಿಯೊಂದನ್ನು ಪ್ರಕಟಿಸಿದನು. ಭಾರತದ ನಾಯಕರೊಂದಿಗೆ ಸೇರಿಕೊಂಡು ಸಾಧ್ಯವಾದಷ್ಟು ಬೇಗ ಭಾರತಕ್ಕೆ ಪೂರ್ಣ ಸ್ವಯಮಾಡಳಿತವನ್ನು ನೀಡುವುದು, ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳಿಗೆ ಶೀಘ್ರ ಚುನಾವಣೆಗಳನ್ನು ನಡೆಸುವುದು, ಸಾಧ್ಯವಾದಷ್ಟು ಬೇಗ ಸಂವಿಧಾನವನ್ನು ರಚಿಸುವ ಸಭೆಯನ್ನು ಸಂಘಟಿಸುವುದು, ಪ್ರಾಂತೀಯ ಚುನಾವಣೆಗಳ ಫಲಿತಾಂಶವನ್ನು ಪರಿಗಣಿಸಿ ಭಾರತೀಯ ಪಕ್ಷಗಳ ಬೆಂಬಲವಿರುವ ಒಂದು ಕಾರ್ಯನಿರ್ವಾಹಕ ಮಂಡಳಿಯನ್ನು ರಚಿಸುವುದು, ಇವು ವೇವೆಲ್ ವರದಿಯಲ್ಲಿದ್ದ ಪ್ರಧಾನ ಅಂಶಗಳಾಗಿದ್ದವು. ಇದೇ ದಿನ ಕ್ಲೆಮೆಂಟ್ ಅಟ್ಲಿ ಭಾರತದ ಎಲ್ಲ ಪಕ್ಷಗಳಿಗೂ ಹಿತಾಸಕ್ತಿಗಳಿಗೂ ಒಪ್ಪಿಗೆಯಾಗುವಂತಹ ಒಂದು ಸಂವಿಧಾನವನ್ನು ರೂಪಿಸಲು ಎಲ್ಲರೂ ಒಟ್ಟುಗೂಡಿ ಪ್ರಯತ್ನ ಮಾಡಬೇಕು ಎಂದು ಮನವಿ ಮಾಡಿದ್ದನು. ಆದರೆ ಎರಡನೆಯ ಮಹಾಯುದ್ಧದಲ್ಲಿ ಜಪಾನ್ ಶರಣಾಗತಿಯಾದಾಗ ಬರ್ಮಾದಲ್ಲಿ ಬ್ರಿಟಿಷ್ ಸೈನ್ಯಕ್ಕೆ ಸೆರೆ ಸಿಕ್ಕಿದ್ದ ಭಾರತೀಯ ರಾಷ್ಟ್ರೀಯ ಸೇನೆಯ ಸೈನಿಕರನ್ನು ಶಿಕ್ಷಿಸಲು ಮುಂದಾದದ್ದನ್ನು ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ ಒಟ್ಟಾಗಿ ವಿರೋಧಿಸಿದ್ದರು. ಈ ಎರಡೂ ಪಕ್ಷಗಳು ಒಟ್ಟಾಗಿದ್ದರಿಂದ ದೇಶಭಕ್ತರ ಹೋರಾಟ ಅಖಿಲ ಭಾರತ ಸ್ವರೂಪವನ್ನು ಪಡೆದುಕೊಂಡಿತ್ತು. ಭಾರತೀಯ ರಾಷ್ಟ್ರೀಯ ಸೇನೆಯ ಬಂಧಿತರ ವಿಚಾರಣೆಯಿಂದ ದೇಶಾದ್ಯಂತ ವ್ಯಾಪಕ ಗಲಭೆ ಸೃಷ್ಟಿಯಾಗಿತ್ತು. ಪರಿಣಾಮ 1946 ಜನವರಿ 5ರಂದು ಪ್ರೊಫೆಸರ್ ರಾಬರ್ಟ್ ರಿಚರ್ಡ್ಸನ್ ನಾಯಕತ್ವದ 10 ಜನ ಸದಸ್ಯರ ಪಾರ್ಲಿಮೆಂಟರಿ ನಿಯೋಗ ಭೇಟಿ ನೀಡಿ ರಾಜ್ಯಾಂಗ ರಚನಾ ಸಭೆಯನ್ನು ರಚಿಸುವ ರೂಪುರೇಷೆಗಳ ಬಗ್ಗೆ ಅಧ್ಯಯನ ಮಾಡಿತ್ತು. ಆದರೆ
ಮುಸ್ಲಿಂ ಲೀಗ್ 2 ರಾಜ್ಯಾಂಗ ರಚನಾ ಸಮಿತಿಗಳಿರಬೇಕು ಹಾಗೂ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ಪ್ರಬಲವಾಗಿ ಪ್ರತಿಪಾದಿಸಿತು. 1945ರ ಡಿಸೆಂಬರ್ ಕೊನೆಯ ವೇಳೆಗೆ ಶಾಸನಸಭೆ ಹಾಗೂ ಪ್ರಾಂತೀಯ ಚುನಾವಣಾ ಫಲಿತಾಂಶಗಳು ಪ್ರಕಟವಾದವು. ಇದರ ಆಧಾರದ ಮೇಲೆ 1946 ಜನವರಿ 28ರಂದು ವೈಸ್ರಾಯ್ ರಾಜಕೀಯ ನಾಯಕರನ್ನು ಒಳಗೊಂಡ ಒಂದು ನೂತನ ಕಾರ್ಯನಿರ್ವಾಹಕ ಮಂಡಳಿಯನ್ನು ರಚಿಸುವುದಾಗಿಯೂ ಸಾಧ್ಯವಾದಷ್ಟು ಬೇಗನೆ ಸಂವಿಧಾನ ರಚನಾ ಸಭೆಯನ್ನು ರಚಿಸುವುದಾಗಿಯೂ ಪ್ರಕಟಿಸಿದನು. ಆದರೆ 1946 ಫೆಬ್ರವರಿ 19ರಂದು ಹೌಸ್ ಆಫ್ ಲಾರ್ಡ್ಸ್ ಸಭೆಯಲ್ಲಿ ಪೆಥಿಕ್ ಲಾರೆನ್ಸ್ ಹಾಗೂ ಹೌಸ್ ಆಫ್ ಕಾಮನ್ಸ್ ಸಭೆಯಲ್ಲಿ ಪ್ರಧಾನಮಂತ್ರಿ ಅಟ್ಲಿ ಭಾರತ ಮತ್ತು ಬ್ರಿಟಿಷ್ ಕಾಮನ್ವೆಲ್ತ್ಗಳ ಹಿತದ ದೃಷ್ಟಿಯಿಂದ ಭಾರತೀಯ ನಾಯಕರೊಂದಿಗೆ ಚರ್ಚೆ ಮಾಡಲು ಭಾರತದ ಕಾರ್ಯದರ್ಶಿ ಲಾರ್ಡ್ ಪೆಥಿಕ್ ಲಾರೆನ್ಸ್, ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಮತ್ತು ನೌಕಾಪಡೆಗಳ ಪ್ರಧಾನ ಅಧಿಕಾರಿ ಎ.ವಿ. ಅಲೆಕ್ಸಾಂಡರ್ ಅನ್ನು ಒಳಗೊಂಡಿದ್ದ ಒಂದು ವಿಶೇಷ ನಿಯೋಗವನ್ನು ಕಳಿಸಿತ್ತು. 1946 ಮಾರ್ಚ್ 24ರಂದು ದೆಹಲಿಗೆ ಆಗಮಿಸಿದ ಆಯೋಗ ಎಲ್ಲ ರಾಜಕೀಯ ಮುಖಂಡರ ವಾದ ಪ್ರತಿವಾದಗಳನ್ನು ಸಂಗ್ರಹಿಸಿ 1946 ಮೇ 16ರಂದು ಭಾರತದ ಅಖಂಡತೆ ಅಥವಾ ವಿಭಜನೆ ಎಂಬ ಮೂಲ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಒಂದು ಅಂತಿಮ ಒಪ್ಪಂದಕ್ಕೆ ಬರಲು ವಿಫಲವಾಗಿವೆ ಎಂಬುದನ್ನು ಪ್ರಸ್ತಾಪಿಸಿತು. ಈ ಆಯೋಗ 4 ಪ್ರಧಾನ ಅಂಶಗಳಿರುವ ಒಂದು ಯೋಜನೆಯನ್ನು ಸಿದ್ಧಪಡಿಸಿತ್ತು. ಅದರಲ್ಲಿ ಬ್ರಿಟಿಷ್ ಇಂಡಿಯಾ ಮತ್ತು ದೇಶೀಯ ಸಂಸ್ಥಾನಗಳನ್ನೊಳಗೊಂಡ ಫೆಡರಲ್ ಸರ್ಕಾರವನ್ನು ರಚಿಸುವುದು, ಭಾರತದ ಸಂವಿಧಾನ ರಚಿಸಲು ಪ್ರಾಂತ್ಯ ವಿಧಾನಸಭೆಗಳು ಮತ್ತು ದೇಶೀಯ ಸಂಸ್ಥಾನಗಳ ಒಟ್ಟು 389 ಸದಸ್ಯರನ್ನೊಳಗೊಂಡ ಒಂದು ಸಂವಿಧಾನ ರಚನಾ ಸಭೆಯನ್ನು ರಚಿಸುವುದು ಹಾಗೂ ಮಂತ್ರಿಮಂಡಲ ಆಯೋಗ ಬ್ರಿಟಿಷ್ ಇಂಡಿಯಾವನ್ನು ಹಿಂದೂ ಬಹುಸಂಖ್ಯಾತ ರಾಜ್ಯಗಳು, ಮುಸ್ಲಿಂ ಬಹುಸಂಖ್ಯಾತ ರಾಜ್ಯಗಳು ಹಾಗೂ ಅಸ್ಸಾಂ ಮತ್ತು ಬಂಗಾಳಗಳೆಂದು 3 ವಿಭಾಗಗಳಾಗಿ ವಿಂಗಡಿಸುವುದು ಹಾಗೂ ಹೊಸ ಸಂವಿಧಾನ ರಚನೆಯಾಗುವವರೆಗೂ ವಿವಿಧ ರಾಜಕೀಯ ಪಕ್ಷಗಳನ್ನೊಳಗೊಂಡ ಒಂದು ತಾತ್ಕಾಲಿಕ ಸರ್ಕಾರವನ್ನು ಅಥವಾ ಮಧ್ಯಂತರ ರಾಷ್ಟ್ರೀಯ ಸರ್ಕಾರವನ್ನು ರಚಿಸುವಂತಹ 4 ಪ್ರಧಾನ ಅಂಶಗಳಿದ್ದವು. ಈ ಆಯೋಗ ಹೊಸ ಸಂವಿಧಾನ ಜಾರಿಯಾದ ನಂತರ ಪ್ರಾಂತ್ಯಗಳು ಬೇಕಿದ್ದರೆ ಅದೇ ಗುಂಪಿನಲ್ಲಿ ಇರಬಹುದು, ಇಲ್ಲವೇ ಬೇರೆ ಗುಂಪಿಗೆ ಸೇರಲು ಶಾಸಕಾಂಗಕ್ಕೆ ಅಧಿಕಾರ ನೀಡಿ ಪಾಕಿಸ್ತಾನ ಬೇಡಿಕೆಯನ್ನು ನಿರಾಕರಿಸಿತ್ತು. ಮಂತ್ರಿಮಂಡಲ ಆಯೋಗದ ಪಾಕಿಸ್ತಾನ್ ಬೇಡಿಕೆಯ ನಿರಾಕರಣೆಯನ್ನು ವಿರೋಧಿಸಿ ಆಯೋಗ ಕಾಂಗ್ರೆಸ್ಸನ್ನು ಓಲೈಸಿ ನಮಗೆ ಅನ್ಯಾಯ ಮಾಡಿದೆ ಎಂದು ಆರೋಪಿಸಿದ್ದ ಮುಸ್ಲಿಂ ಲೀಗ್ ಬಾಂಬೆಯಲ್ಲಿ ಮುಸ್ಲಿಂ ಲೀಗ್ ಸಭೆ ಸೇರಿ ಸ್ವತಂತ್ರ ಪಾಕಿಸ್ತಾನ್ ನಿರ್ಣಯವನ್ನು ಅಂಗೀಕರಿಸಿತು. 1946 ಆಗಸ್ಟ್ 16ರಂದು ನೇರ ಕಾರ್ಯ ದಿನಾಚರಣೆಯನ್ನು ಆರಂಭಿಸಿತು. ಪ್ರತಿಭಟನೆ, ಮೆರವಣಿಗೆ, ಕಾನೂನು ಭಂಗ, ಪದವಿಗಳ ತಿರಸ್ಕಾರ ಮೊದಲಾದವು ನೇರ ಕಾರ್ಯದಿನಾಚರಣೆಯ ಕಾರ್ಯಕ್ರಮಗಳಾಗಿದ್ದವು. ಇದು ದೇಶದಲ್ಲಿ ಹಿಂದೂ ಮುಸ್ಲಿಮರ ನಡುವಿನ ಕೋಮು ಹೋರಾಟವಾಗಿ ಮಾರ್ಪಟ್ಟು 3 ದಿನಗಳ ಕಾಲ ನಡೆದ ಈ ಗಲಭೆಯಲ್ಲಿ ಕಲ್ಕತ್ತಾ ಹಾಗೂ ಬಂಗಾಳಗಳಲ್ಲಿ ಒಟ್ಟು 16,000 ಜನ ಮರಣ ಹೊಂದಿದರು. ಸುಮಾರು 20,000 ಜನ ಗಾಯಗೊಂಡರು. ಈ ಕೋಮು ಗಲಭೆ ಸರ್ಕಾರದ ವೈಫಲ್ಯವನ್ನು ಎತ್ತಿ ಹಿಡಿದಿತ್ತು. ನೇರ ಕಾರ್ಯದಿನಾಚರಣೆಯ ಕ್ರೂರಕ್ಕೆ ಒಳಗಾಗಿದ್ದ ಕಲ್ಕತ್ತಾಕ್ಕೆ ನೆಹರು ಆಗಲಿ ಜಿನ್ನಾ ಆಗಲಿ ಭೇಟಿ ಕೊಟ್ಟಿರಲಿಲ್ಲ. ಈ ಸಂದರ್ಭವನ್ನು ಅವರಿಬ್ಬರೂ ಬಹಳ ಒತ್ತಡದ ಕಾರ್ಯಗಳಲ್ಲಿ ಮುಳುಗಿ ಹೋಗಿದ್ದರು ಎಂದು ಮೋಸ್ಲೆ ವ್ಯಂಗ್ಯವಾಗಿ ಅರ್ಥೈಸಿದ್ದಾನೆ. ವೈಸ್ರಾಯೊಂದಿಗಿನ ಸುದೀರ್ಘ ಚರ್ಚೆಯ ನಂತರ 14 ಜನ ಸದಸ್ಯರ ಒಂದು ಸಂಪುಟವಿರಬೇಕೆಂದು ನಿರ್ಧರಿಸಲಾಯಿತು. ಅದರಲ್ಲಿ 6 ಜನ ಕಾಂಗ್ರೆಸ್ಸಿಗರು, ಒಬ್ಬ ಸಿಖ್, ಒಬ್ಬ ಭಾರತೀಯ ಕ್ರಿಶ್ಚಿಯನ್, ಒಬ್ಬ ಪಾರ್ಸಿ, 5 ಜನ ಮುಸ್ಲಿಮರು ಇರಬೇಕೆಂದು ನಿರ್ಧರಿಸಲಾಯಿತು. 5 ಜನ ಮುಸ್ಲಿಮರಲ್ಲಿ 3 ಜನರ ಹೆಸರುಗಳನ್ನು ಅಂಗೀಕರಿಸಿ ಇನ್ನಿಬ್ಬರು ಸದಸ್ಯರನ್ನು ಮುಂದೆ ಸೇರಿಸಲಾಗುವುದು ಎಂಬ ವೈಸ್ರಾಯ್ನ ಆದೇಶದಂತೆ ಸೆಪ್ಟೆಂಬರ್ 2ರಂದು ಜವಾಹರ್ಲಾಲ್ ನೆಹರು ಅವರ 15 ಮಂತ್ರಿಗಳನ್ನೊಳಗೊಂಡ ಒಂದು ಸಚಿವ ಸಂಪುಟವನ್ನು ರಚಿಸಿ ಮಧ್ಯಂತರ ಸರ್ಕಾರವನ್ನು ರಚಿಸಿದರು. ಪಂಡಿತ್ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಎಂ ಅಸಾಫ್ ಅಲಿ, ಸಿ ರಾಜಗೋಪಾಲಾಚಾರಿ, ಶರತ್ ಚಂದ್ರ ಬೋಸ್, ಡಾಕ್ಟರ್ ಜಾನ್ ಮಥಾಯ್, ಸರ್ದಾರ್ ಬಲದೇವ್ ಸಿಂಗ್, ಸರ್ ಶಫಾತ್ ಅಹಮದ್ ಖಾನ್, ಜಗಜೀವನ್ ರಾಯ್, ಸೈಯದ್ ಅಲಿ ಜಹೀರ್ ಮತ್ತು ಕವಾಸ್ ಜಿ ಓರ್ಮುಸ್ ಜಿ ಬಾಬಾ ಇವರೆಲ್ಲ ಮಧ್ಯಂತರ ಸರ್ಕಾರದ ಪ್ರಮುಖ ಸದಸ್ಯರಾಗಿದ್ದರು. ಮುಸ್ಲಿಂ ಲೀಗ್ ಮೊದಲು ಈ ಹಂಗಾಮಿ ಸರ್ಕಾರವನ್ನು ಸೇರಲು ನಿರಾಕರಿಸಿತ್ತು. 1946ರ ಮುಂಬೈ ಅಧಿವೇಶನದಲ್ಲಿ ಲೀಗ್ ಕ್ಯಾಬಿನೆಟ್ ಆಯೋಗದ ತೀರ್ಪಿಗೆ ನೀಡಿದ ಒಪ್ಪಿಗೆಯನ್ನು ಹಿಂದಕ್ಕೆ ಪಡೆಯಿತು. ನೆಹರು ಉಪಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು. ಮುಸ್ಲಿಂ ಲೀಗನ್ನು ಬಿಟ್ಟು ಕಾಂಗ್ರೆಸ್ ಮಧ್ಯಂತರ ಸರ್ಕಾರವನ್ನು ರಚಿಸಲಾರದೆಂದು ಭಾವಿಸಿದ್ದ ಜಿನ್ನರಿಗೆ ಅಚ್ಚರಿಯಾಗಿತ್ತು. ನೆಹರು ಅಧಿಕಾರ ವಹಿಸಿಕೊಳ್ಳುವ ದಿನ ಮುಸ್ಲಿಮರು ಕಪ್ಪು ಬಾವುಟ ಹಾರಿಸುವಂತೆ ಜಿನ್ನಾ ಕರೆ ಕೊಟ್ಟಿದ್ದರು. ಆದರೆ 1946 ಅಕ್ಟೋಬರ್ 13ರಂದು ತನ್ನ ಪಾಕಿಸ್ತಾನ ಬೇಡಿಕೆಗೆ ಕಾಂಗ್ರೆಸ್ ಅಡ್ಡಿಯಾಗಬಹುದೆಂದು ಬಗೆದ ಜಿನ್ನಾ ಮಧ್ಯಂತರ ಸರ್ಕಾರವನ್ನು ಲೀಗ್ ಸೇರಬೇಕೆಂಬ ನಿರ್ಣಯ ಕೈಗೊಂಡರು. ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ ನಡುವೆ ಹೊಂದಾಣಿಕೆ ಸಾಧ್ಯವಾಗಲೇ ಇಲ್ಲ. ಸೆಪ್ಟೆಂಬರ್ 2, 1946ರಂದು ಮಧ್ಯಂತರ ಸರ್ಕಾರ ರಚನೆಯಾದಾಗ
389 ಜನ ಸದಸ್ಯರನ್ನು ಒಳಗೊಂಡಿದ್ದ ರಾಜ್ಯಾಂಗ ರಚನಾ ಸಭೆ 1946ರ ಡಿಸೆಂಬರ್ 9ರಂದು ತನ್ನ ಕಾರ್ಯಾರಂಭ ಮಾಡಿತು. ಇದು ಬ್ರಿಟಿಷ್ ಅಧಿಕಾರದಿಂದ ಭಾರತ ಮತ್ತು ಪಾಕಿಸ್ತಾನಗಳಿಗೆ ಸ್ವಾತಂತ್ರ್ಯವನ್ನು ನೀಡುವ ಹಾಗೂ ಹಸ್ತಾಂತರಗೊಳಿಸುವ ಕಾರ್ಯನಿರ್ವಹಿಸಬೇಕಾಗಿತ್ತು. ಇದು ಭಾರತ ಸ್ವತಂತ್ರ ಹೊಂದುವವರೆಗೂ ಕಾರ್ಯನಿರ್ವಹಿಸಬೇಕಿತ್ತು. ಅಂದರೆ ಸ್ವತಂತ್ರವಾದ ನಂತರ 99 ಜನ ಸದಸ್ಯರನ್ನೊಳಗೊಂಡ ಪಾಕಿಸ್ತಾನ ಸಂವಿಧಾನ ರಚನಾ ಸಮಿತಿ ರಚನೆಯಾದ ನಂತರ 290 ಜನ ಸದಸ್ಯರನ್ನೊಳಗೊಂಡ ಭಾರತದ ಸಂವಿಧಾನ ರಚನಾ ಸಮಿತಿಯಾಗಿ ರಾಜ್ಯಾಂಗ ರಚನಾ ಸಭೆ 1947ರಿಂದ 1952ರವರೆಗೆ ಕಾರ್ಯನಿರ್ವಹಿಸಿತ್ತು. ಹೊಸ ರಾಜ್ಯಕ್ಕೆ ಪರಮೋಚ್ಚ ಅಂಗವಾಗಿದ್ದು ಸಂವಿಧಾನ ರಚನಾ ಸಭೆ ಶಾಸಕಾಂಗದ ಪಾತ್ರವನ್ನು ನಿರ್ವಹಿಸಿತ್ತು. ಈ ಸಭೆಯು ಸಂವಿಧಾನ ರಚನೆಯ ಹಾಗೂ ಸಾಮಾನ್ಯ ಶಾಸನಗಳನ್ನು ರಚಿಸುವ ಜವಾಬ್ದಾರಿಯನ್ನು ಹೊಂದಿತ್ತು. ಈ ಮೊದಲಿದ್ದ ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿ ಮಧ್ಯಂತರ ಸರ್ಕಾರದ ಮಂತ್ರಿಮಂಡಲವಾಗಿ ಮಾರ್ಪಟ್ಟು ಕಾರ್ಯಾಂಗವಾಗಿ ಕಾರ್ಯನಿರ್ವಹಿಸುತ್ತಿತ್ತು. ವೈಸ್ರಾಯ್ ಮಂಡಳಿಯ ಉಪಾಧ್ಯಕ್ಷರಾಗಿದ್ದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದರು. ಇದರ ಇನ್ನಿತರ ಪ್ರಮುಖ ಸದಸ್ಯರು ಹಾಗೂ ಅವರು ನಿರ್ವಹಿಸಿದ್ದ ಹುದ್ದೆಗಳನ್ನು ಗಮನಿಸುವುದಾದರೆ ವಲ್ಲಭಭಾಯ್ ಪಟೇಲ್ ಉಪಪ್ರಧಾನಿ ಮತ್ತು ಗೃಹ ಸಚಿವರಾಗಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕಾನೂನು ಸಚಿವರಾಗಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಶಿಕ್ಷಣ ಸಚಿವರಾಗಿ, ಸಿ.ಎಚ್. ಬಾಬಾರ್ ಅವರು ವಾಣಿಜ್ಯ ಸಚಿವರಾಗಿ, ಎಸ್.ವಿ. ಗಾಡ್ಗಿಲ್ ಗಣಿ ಮತ್ತು ವಿದ್ಯುತ್ ಸಚಿವರಾಗಿ, ರಾಜಕುಮಾರಿ ಅಮೃತ್ ಕೌರ್ ಆರೋಗ್ಯ ಸಚಿವರಾಗಿ, ರಫಿ ಅಹಮದ್ ಕಿದ್ವಾಯಿ ಸಂಪರ್ಕ ಸಚಿವರಾಗಿ, ಜಾನ್ ಮತಾಯ್ ರೈಲ್ವೆ ಮತ್ತು ಸಾರಿಗೆ ಸಚಿವರಾಗಿ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಕೈಗಾರಿಕಾ ಸಚಿವರಾಗಿ, ಜಗಜೀವನ್ ರಾಮ್ ಕಾರ್ಮಿಕ ಸಚಿವರಾಗಿ, ಆರ್ ಷಣ್ಮುಖಂ ಚೆಟ್ಟಿ ಹಣಕಾಸು ಸಚಿವರಾಗಿ, ಸರ್ದಾರ್ ಬಲ್ದೇವ್ ಸಿಂಗ್ ರಕ್ಷಣಾ ಸಚಿವರಾಗಿ, ಪಿ ದೇಶ್ಮುಖ್ ಆಹಾರ ಮತ್ತು ಕೃಷಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. 1947ರ ಆಗಸ್ಟ್ 15ರವರೆಗೂ ಭಾರತ ಬ್ರಿಟಿಷ್ ಪ್ರಾಬಲ್ಯದಲ್ಲಿದ್ದರೂ ಮಧ್ಯಂತರ ಸರ್ಕಾರವು ಅಮೆರಿಕ ಸಂಯುಕ್ತ ಸಂಸ್ಥಾನವನ್ನು ಒಳಗೊಂಡು ಇತರ ರಾಷ್ಟ್ರಗಳ ಜೊತೆ ರಾಜತಾಂತ್ರಿಕ ಸಂಬಂಧವನ್ನು ಹೊಂದಿತ್ತು. ಸ್ವತಂತ್ರ ಭಾರತ 1949 ನವೆಂಬರ್ 26ರಂದು ಸಂವಿಧಾನವನ್ನು ಅಂಗೀಕರಿಸಿ 1950 ಜನವರಿ 26ರಂದು ಸಂವಿಧಾನವನ್ನು ಜಾರಿಗೆ ತಂದಿತ್ತು. ಸಂವಿಧಾನ ನಿಯಮಾನುಸಾರ 1951 1952ರಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು ಜರುಗಿ ಜವಾಹರ್ಲಾಲ್ ನೆಹರು ನೇತೃತ್ವದಲ್ಲಿ ಸ್ವತಂತ್ರ ಭಾರತದ ಮೊದಲ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು. ಒಟ್ಟಾರೆಯಾಗಿ ಭಾರತದಲ್ಲಿದ್ದ ಬ್ರಿಟಿಷ್ ಆಡಳಿತವನ್ನು ಹಿಂತೆಗೆದುಕೊಳ್ಳುವ ಪ್ರಕ್ರಿಯೆ ಆರಂಭವಾಗಿದ್ದಾಗ ಭಾರತೀಯರ ಬೇಡಿಕೆಗಳು ಹಾಗೂ ಹೋರಾಟದ ಫಲವಾಗಿ ಬ್ರಿಟಿಷರು ಭಾರತಕ್ಕೆ ಸ್ವತಂತ್ರ ನೀಡುವ ನಿರ್ಧಾರಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ಭಾರತ ಸ್ವತಂತ್ರವಾದ ತಕ್ಷಣ ಅದಕ್ಕೆ ತನ್ನದೇ ಆದ ಸಂವಿಧಾನ, ಆ ಸಂವಿಧಾನದ ಅನುಗುಣವಾಗಿ ಭಾರತದಲ್ಲಿ ಸರ್ಕಾರದ ರಚನೆಯಾಗಬೇಕು ಹಾಗೂ ಅಲ್ಲಿಯವರೆಗೆ ಯಾವ ರೀತಿಯ ಸರ್ಕಾರ ಇರಬೇಕು ಎಂಬ ನಿರ್ಧಾರದ ಫಲವಾಗಿ ಕ್ರಿಪ್ಸ್ ಕಮಿಟಿಯ ವರದಿಯನ್ನು ಪರಿಗಣಿಸಿ ಭಾರತದಲ್ಲಿ ಮಧ್ಯಂತರ ಸರ್ಕಾರವನ್ನು ರಚನೆ ಮಾಡಲಾಗಿತ್ತು. ಈ ಮಧ್ಯಂತರ ಸರ್ಕಾರ ಅನೇಕ ಸವಾಲುಗಳನ್ನು ಎದುರಿಸಿ 1952ರ ವೇಳೆಗೆ ಭಾರತಕ್ಕೆ ಸೂಕ್ತವಾದ ಸಂವಿಧಾನ ಮತ್ತು ಸರ್ಕಾರವನ್ನು ರಚಿಸಿದ್ದು ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಬಲವಾದ ಹಾಗೂ ಬೃಹತ್ ಸಂವಿಧಾನವನ್ನೊಳಗೊಂಡ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಗುರುತಿಸಿಕೊಳ್ಳಲು ಸಾಧ್ಯವಾಗಿದೆ. ಬ್ರಿಟಿಷ್ ಸಾಮ್ರಾಜ್ಯ ನೆಲೆಯೂರಿದ್ದ ಅಖಂಡ ಭಾರತ ಉಪಖಂಡವು ಸ್ವಾತಂತ್ರ್ಯದೊಂದಿಗೆ ವಿಭಜನೆಯನ್ನೂ ಹೊಂದಿತು. ಈ ವಿಭಜಿತ ದೇಶಗಳು ತಮ್ಮ ನಿಲುವುಗಳನ್ನು ಹೊಂದಲು ಇಂಗ್ಲೆಂಡಿನ ಅಂದಿನ ಪ್ರಧಾನಮಂತ್ರಿಯಾಗಿದ್ದ ಕ್ಲೆಮೆಂಟ್ ಅಟ್ಲಿ ಕೆಲವೊಂದು ಘೋಷಣೆಗಳನ್ನು ಹೊರಡಿಸಿದರು. ಹಾಗಾದರೆ ಆ ಘೋಷಣೆಗಳು ಯಾವುವು? ಮಾತನಾಡುತ್ತಾರೆ ಡಾಕ್ಟರ್ ಎಚ್ ಶಫೀವುಲ್ಲಾ. ಕೇಳಿ, ಭಾರತದ ಸ್ವಾತಂತ್ರ್ಯಕ್ಕೆ ಕ್ಲೆಮೆಂಟ್ ಅಟ್ಲಿ ಅವರ ಘೋಷಣೆಗಳು. ಕ್ಲೆಮೆಂಟ್ ಅಟ್ಲಿ ಬ್ರಿಟಿಷ್ ಲೇಬರ್ ಪಕ್ಷದ ನಾಯಕ ಹಾಗೂ ಇಂಗ್ಲೆಂಡ್ನ ಪ್ರಧಾನಮಂತ್ರಿಯಾಗಿ ಖ್ಯಾತರಾದವರು. ಬ್ರಿಟಿಷ್ ಸಾಮ್ರಾಜ್ಯವನ್ನು ಕಾಮನ್ವೆಲ್ತ್ ರಾಷ್ಟ್ರಗಳಾಗಿ ಪರಿವರ್ತಿಸುವಲ್ಲಿ, ಬ್ರಿಟನ್ನಲ್ಲಿ ಕಲ್ಯಾಣ ರಾಜ್ಯ ಸ್ಥಾಪಿಸುವಲ್ಲಿ ಹಾಗೂ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡುವಲ್ಲಿ ಇವರದು ಪ್ರಮುಖ ಪಾತ್ರವಾಗಿದೆ. ಕ್ಲೆಮೆಂಟ್ ಅಟ್ಲಿ 1883 ಜನವರಿ 3ರಂದು ಲಂಡನ್ನಿನ ಪುಟ್ನಿ ಎಂಬಲ್ಲಿ ಜನಿಸಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಪಡೆದರು. ಹಂತ ಹಂತವಾಗಿ ರಾಜಕೀಯದಲ್ಲಿ ಬೆಳೆದ ಅಟ್ಲಿ ಬ್ರಿಟನ್ನಿನ ಪ್ರಧಾನಮಂತ್ರಿಯಾದರು. ಅಟ್ಲಿ ಅವರ ಸರ್ಕಾರದ ಆಡಳಿತ 20ನೆಯ ಶತಮಾನದ ಅತ್ಯಂತ ಮಹತ್ವದ ಶಾಂತಿ ಕಾಲದ ಆಡಳಿತಗಳಲ್ಲಿ ಒಂದಾಗಿತ್ತು. ಇವರು ತಮ್ಮ ಆಡಳಿತದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ನೀಡುವ ಮೂಲಕ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ನಾಯಕತ್ವವನ್ನು ಕಿತ್ತು ಹಾಕಲು ಮುನ್ನುಡಿ ಬರೆಯುತ್ತಾರೆ.
ಅಟ್ಲಿ ಭಾರತವನ್ನು ಸ್ವತಂತ್ರಗೊಳಿಸುವ ಮುನ್ನವೇ ಭಾರತದಲ್ಲಿ ದೇಶ ವಿಭಜನೆಯ ಕೂಗು ತಾರಕಕ್ಕೇರಿತ್ತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಮುಸ್ಲಿಂ ಲೀಗ್ ಹಾಗೂ ಸಿಖ್ ಮುಖಂಡರೊಡಗೂಡಿ ಒಪ್ಪಿಗೆ ಕೊಟ್ಟಿದ್ದ ಜೂನ್ 3ರ ಯೋಜನೆ ಅಥವಾ ಮೌಂಟ್ ಬ್ಯಾಟನ್ ಯೋಜನೆ ಆಧಾರದ ಮೇಲೆ ದೇಶ ವಿಭಜನೆ ಆಗುವುದೆಂದು ತೀರ್ಮಾನವಾದ ಮೇಲೆ ಪ್ರಧಾನಮಂತ್ರಿ ಕ್ಲೆಮೆಂಟ್ ಅಟ್ಲಿ ಹಾಗೂ ಭಾರತದ ಗವರ್ನರ್ ಲಾರ್ಡ್ ಮೌಂಟ್ ಬ್ಯಾಟನ್ ನೇತೃತ್ವದಲ್ಲಿ ಶಾಸನಸಭೆ ನಡೆಸಲಾಯಿತು. ಮೌಂಟ್ ಬ್ಯಾಟನ್ ಯೋಜನೆ ಭಾರತದ ಸ್ವಾತಂತ್ರ್ಯ ಯೋಜನೆಯಲ್ಲಿ ಕೊನೆಯದಾಗಿದೆ. ಯುನೈಟೆಡ್ ಕಿಂಗ್ಡಮ್ ಪ್ರಧಾನಮಂತ್ರಿಯಾಗಿದ್ದ ಅಟ್ಲಿ ಫೆಬ್ರವರಿ 20, 1947ರಂದು ಕೆಲವು ಮುಖ್ಯ ಘೋಷಣೆಗಳನ್ನು ಮಾಡಿದರು. 1948 ಜೂನರ ವೇಳೆಗೆ ಭಾರತಕ್ಕೆ ಬ್ರಿಟಿಷ್ ಸರ್ಕಾರದಿಂದ ಸಂಪೂರ್ಣ ಸ್ವಾತಂತ್ರ್ಯ ಜಾರಿ ಮಾಡುವುದು, ಸ್ವಾತಂತ್ರ್ಯ ನಂತರ ಹುಟ್ಟಲಿರುವ ರಾಷ್ಟ್ರಗಳನ್ನು ಕುರಿತಾದ ತಮ್ಮ ತೀರ್ಮಾನವನ್ನು ಸ್ವಾತಂತ್ರ್ಯ ನಂತರವಷ್ಟೇ ಮಾಡುವುದು, ಜೂನ್ 3ರ ಯೋಜನೆ ಅಥವಾ ಮೌಂಟ್ ಬ್ಯಾಟನ್ ಯೋಜನೆಯನ್ನು 1947ರ ಜೂನ್ 3ರಂದು ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಸಂಬಂಧಪಟ್ಟ ಯೋಜನೆಯನ್ನು ಸಿದ್ಧಪಡಿಸಿತು. ಈ ಯೋಜನೆಯನ್ನೇ ಜೂನ್ 3ರ ಯೋಜನೆ ಅಥವಾ ಮೌಂಟ್ ಬ್ಯಾಟನ್ ಯೋಜನೆ ಎಂದು ಕರೆಯಲಾಗುತ್ತದೆ. ಈ ಯೋಜನೆಯ ಮುಖ್ಯಾಂಶಗಳನ್ನು ನೋಡುವುದಾದರೆ, ಭಾರತದ ವಿಭಜನೆಯನ್ನು ಬ್ರಿಟಿಷ್ ಸರ್ಕಾರ ಮನಪೂರ್ವಕವಾಗಿ ಒಪ್ಪಿಕೊಳ್ಳುವುದು, ವಿಭಜನೆಯ ನಂತರ ಜನಿಸಿದ ರಾಷ್ಟ್ರಗಳಿಗೆ ಪ್ರತ್ಯೇಕ ರಾಷ್ಟ್ರದ ಸ್ಥಾನಮಾನ ಜಾರಿಯಾಗುವುದು, ಬ್ರಿಟಿಷ್ ಕಾಮನ್ವೆಲ್ತ್ ರಾಷ್ಟ್ರಗಳಲ್ಲಿ ಮುಂದುವರಿಯುವ ವಿವೇಚನೆ ಆಯಾ ದೇಶಗಳ ಇಷ್ಟಕ್ಕೆ ಬಿಟ್ಟಿದ್ದು, ಭಾರತದ ಸ್ವಾತಂತ್ರ್ಯ ಕಾಯ್ದೆ 1947ರ ಪ್ರಕಾರ ಕಾನೂನಾತ್ಮಕವಾಗಿ ಸ್ವತಂತ್ರಗೊಳ್ಳುವ ದೇಶಗಳಿಗೆ ಈ ಬದಲಾವಣೆಯಿಂದ ಕೂಡಿದ ಅಧಿಕಾರಗಳು ದೊರೆಯುವವು. ಅವುಗಳೆಂದರೆ, ಬ್ರಿಟಿಷರು ಭಾರತವನ್ನು ಸ್ವತಂತ್ರಗೊಳಿಸಿದ ಅನಂತರ ಭಾರತ ಹಾಗೂ ಪಾಕಿಸ್ತಾನ ಎಂಬ 2 ದೇಶಗಳು ಜನ್ಮ ತಳೆಯಬೇಕು. ಆಗಸ್ಟ್ 15, 1947ರಿಂದಲೇ ಈ ಅಂಶ ಜಾರಿಯಾಗುತ್ತದೆ. ಪಂಜಾಬ್, ಬಂಗಾಳ ಪ್ರಾಂತ್ಯಗಳನ್ನು ಹೊಸದಾಗಿ ಉದಯಿಸುವ 2 ದೇಶಗಳಿಗೆ ಹಂಚಬೇಕು. ಹೊಸದಾಗಿ ಜನ್ಮ ತಳೆದ 2 ದೇಶಗಳಲ್ಲಿ ಗವರ್ನರ್ ಜನರಲ್ ಅವರ ಕಚೇರಿ ತೆರೆಯಬೇಕು. ಹೊಸದಾಗಿ ಉದಯವಾದ 2 ದೇಶಗಳಿಗೆ ಸಂಪೂರ್ಣ ಶಾಸನ ಸಭೆಯ ಸ್ವಾತಂತ್ರ್ಯ ಹಾಗೂ ಅಧಿಕಾರ ಕೊಡುವುದು. ಆಗಸ್ಟ್ 15, 1947ರೊಳಗೆ 2 ದೇಶಗಳ ಮೇಲಿರುವ ಬ್ರಿಟಿಷ್ ಸಾರ್ವಭೌಮತ್ವವನ್ನು ಕೊನೆಗೊಳಿಸಲು ಹಾಗೂ ಎಂಪರರ್ ಆಫ್ ಇಂಡಿಯಾ ಎಂಬ ಪದ ಬಳಕೆಯನ್ನು ನಿಲ್ಲಿಸುವುದು. ಈ ಅಂಶಗಳನ್ನು ಜೂನ್ 3, 1948ರಲ್ಲಿ ಕಾರ್ಯಗತಗೊಳಿಸಿದ್ದು ಬ್ರಿಟಿಷ್ ರಾಜ 6ನೇ ಜಾರ್ಜ್. ಆಗಸ್ಟ್ 15, 1947ರಂದು ಬ್ರಿಟಿಷರು ಭಾರತಕ್ಕೆ ಸ್ವತಂತ್ರ ಕೊಟ್ಟ ಮೇಲೆ ಭಾರತ ಮತ್ತು ಪಾಕಿಸ್ತಾನ ದೇಶಗಳ ವಿಭಜನೆ ಹೊಂದಿತು. ಇನ್ನೂ ಸ್ಪಷ್ಟವಾಗಿ ಹೇಳುವುದಾದರೆ, ಬಂಗಾಳ ಮತ್ತು ಪಂಜಾಬ್ ಪ್ರಾಂತ್ಯ ವಿಭಜನೆ, ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ದೇಶಗಳೆಂದು ಉದಯವಾದವು. 1947 ಮತ್ತು 1948ರ ನಂತರ ಬ್ರಿಟಿಷ್ ಸಾಮ್ರಾಜ್ಯ ನೆಲೆಯೂರಿದ್ದ ಭಾರತ ಉಪಖಂಡವು 4 ದೇಶಗಳಾಗಿ ವಿಭಜನೆಯಾಯಿತು. ಅವುಗಳೆಂದರೆ ಭಾರತ, ಬರ್ಮಾ, ಶ್ರೀಲಂಕಾ ಮತ್ತು ಪಾಕಿಸ್ತಾನ. ಕ್ಲೆಮೆಂಟ್ ಅಟ್ಲಿಯವರ ಘೋಷಣೆಯ ಪ್ರಕಾರ 1948ಕ್ಕೆ ಭಾರತವನ್ನು ಸ್ವತಂತ್ರಗೊಳಿಸಬೇಕಾಗಿತ್ತು. ಆದರೆ ದೇಶ ವಿಭಜನೆ ಬೀಜ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಭಾರತದ ರಾಷ್ಟ್ರೀಯವಾದಿಗಳ ಗುಂಪುಗಳಲ್ಲಿ ವೈರುಧ್ಯವಾಗಿ ಮೊಳಕೆ ಒಡೆಯಿತು. 1906ರಲ್ಲಿ ಢಾಕಾದಲ್ಲಿ ಅಸ್ತಿತ್ವಕ್ಕೆ ಬಂದ ಅಖಿಲ ಭಾರತ ಮುಸ್ಲಿಂ ಲೀಗ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಅಸಮಾಧಾನಗೊಂಡ ಮುಸ್ಲಿಮರು ಹುಟ್ಟುಹಾಕಿದ ಪಕ್ಷ. ಇದರ ಮೂಲಕ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ ಇಟ್ಟವರಲ್ಲಿ ಇಕ್ಬಾಲ್ ಮೊದಲಿಗರು. ಇಕ್ಬಾಲ್ ಮತ್ತಿತರ ನಾಯಕರು ಹಿಂದೂ ಮುಸ್ಲಿಂ ಏಕತೆಗೆ ಹೋರಾಡುತ್ತಿದ್ದ ಮೊಹಮ್ಮದ್ ಅಲಿ ಜಿನ್ನಾರನ್ನು ತಮ್ಮತ್ತ ಸೆಳೆಯುವಲ್ಲಿ ಕೊನೆಗೂ ಸಫಲರಾದರು. ಇದರ ನಂತರ ಪ್ರತ್ಯೇಕವಾದಿಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಜಿನ್ನಾ ಹಿಂದೂ ಮತ್ತು ಮುಸ್ಲಿಮರಿಗೆ ಪ್ರತ್ಯೇಕ ರಾಜ್ಯ ಬೇಕೆಂಬ ಕೂಗನ್ನು ಜೋರು ಮಾಡಿದರು. ಆದರೆ ಜಾತ್ಯತೀತವಾದಿಗಳಾದ ಕಾಂಗ್ರೆಸ್ ನಾಯಕರು ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆಯನ್ನು ವಿರೋಧಿಸಿದರು. ಮಹಾತ್ಮ ಗಾಂಧಿ ಮತ್ತು ಇತರ ಕಾಂಗ್ರೆಸ್ ನಾಯಕರು ಮುಸ್ಲಿಮರು ಕಾಂಗ್ರೆಸ್ ಪಕ್ಷವನ್ನು ತೊರೆಯದಂತೆ ಮನವೊಲಿಸುವ ಕಾರ್ಯದಲ್ಲಿ ತೊಡಗಿದರು. ಆದರೂ ಇದು ಹಿಂದೂ ಮುಸ್ಲಿಂ ಇಬ್ಬರ ದೇಶ ವಿಭಜನೆ ಕೂಗನ್ನು ನಿಲ್ಲಿಸಲಿಲ್ಲ. ಇದರಿಂದ ಹೊರಹೊಮ್ಮಿದ ಜ್ವಾಲೆ ಆಗಸ್ಟ್ 1946ರಲ್ಲಿ ಕಲ್ಕತ್ತಾದಲ್ಲಿ ಡೈರೆಕ್ಟ್ ಆಕ್ಷನ್ ಡೇ ಅಥವಾ ನೇರ ಕಾರ್ಯಾಚರಣೆಯ ದಿನ 5,000 ಜನರನ್ನು ಬಲಿ ತೆಗೆದುಕೊಂಡಿತು. ಉತ್ತರ ಭಾರತ ಮತ್ತು ಬಂಗಾಳದಾದ್ಯಂತ ಮತೀಯ ಗಲಭೆಗಳು ಉಂಟಾದ ಹಿನ್ನೆಲೆಯಲ್ಲಿ ಸಂಪೂರ್ಣ ಅಂತಃಕಲಹವನ್ನು ತಡೆಯುವ ಸಲುವಾಗಿ ದೇಶದ ವಿಭಜನೆಯ ಕೂಗು ತಾರಕಕ್ಕೇರಿತು. 2 ರಾಷ್ಟ್ರಗಳ ವಿಭಜನೆಯು ಮೌಂಟ್ ಬ್ಯಾಟನ್ ಯೋಜನೆಯಡಿ ನಡೆಯಿತು.
ಭಾರತ ಮತ್ತು ಪಾಕಿಸ್ತಾನದ ನಡುವಣ ಗಡಿಯನ್ನು ಬ್ರಿಟಿಷ್ ಸರ್ಕಾರ ನಿಯೋಜಿಸಿದ ಸಿರಿ ಲಾರ್ಡ್ ಕ್ಲಿಪ್ ಕಲ್ಪಿಸಿದನು. ಭೌಗೋಳಿಕವಾಗಿ ಭಾರತದಿಂದ ಪ್ರತ್ಯೇಕಿಸಲ್ಪಟ್ಟ 2 ರಾಜ್ಯಗಳಾಗಿ ಪಾಕಿಸ್ತಾನವು ಉದಯಗೊಂಡಿತು. 1947 ಜುಲೈ 18ರಂದು ಬ್ರಿಟಿಷ್ ಸಂಸತ್ತಿನಲ್ಲಿ ಭಾರತದ ಸ್ವಾತಂತ್ರ್ಯ ಕಾಯ್ದೆಯನ್ನು ತರಲಾಯಿತು. ಬ್ರಿಟಿಷರ ಅಧೀನವಾಗದೆ ಉಳಿದಿದ್ದ 565 ದೇಶೀಯ ರಾಜ್ಯಗಳಿಗೆ 2 ರಾಷ್ಟ್ರಗಳಲ್ಲಿ ಯಾವ ರಾಷ್ಟ್ರಕ್ಕಾದರೂ ಸೇರಿಕೊಳ್ಳುವ ಆಯ್ಕೆ ನೀಡಲಾಯಿತು. ಜುನಾಗಢ, ಹೈದರಾಬಾದ್ ರಾಜ್ಯ ಮತ್ತು ಕಾಶ್ಮೀರ ರಾಜ್ಯಗಳು ವಿವಾದಿತವಾದವು. ವಿಭಜನೆಯ ನಂತರದ ದಿನಗಳಲ್ಲಿ ಬೃಹತ್ ಪ್ರಮಾಣಗಳಲ್ಲಿ ಜನತೆಯ ವಲಸೆ ಪ್ರಾರಂಭವಾಯಿತು. 1948ರಲ್ಲಿ ಅಟ್ಲಿಯವರ ಪ್ರಕಾರ ಭಾರತ ಸ್ವತಂತ್ರಗೊಳ್ಳಬೇಕಾಗಿದ್ದು, ಆದರೆ ದೇಶ ವಿಭಜನೆಯ ಒಂದು ಕೂಗಿನ ಪರಿಣಾಮದಿಂದಾಗಿ ಮುಂಚಿತವಾಗಿಯೇ 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರಗೊಂಡಿತು. ನಲೆವ ಗರುಡನಂತೆ ಯಜ್ಞಕೊಂಡಲುಂಡೆಯಂತೆ ಮುಗಿಲ ನಲೆವ ಗರುಡನಂತೆ ಯಜ್ಞಕೊಂಡಲುಂಡೆಯಂತೆ ಇವಕ್ಕೆ ದಾಳಿ ಇಕ್ಕುತ ಇವಕ್ಕೆ ದಾಳಿ ಇಕ್ಕುತ ಇವಕ್ಕೆ ದಾಳಿ ಇಕ್ಕುತ ನೋಡು 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 ನಮ್ಮ ಬಾವುಟ ಬಾನ ಬಯಲ ನೇರಿದಲ್ಲಿ ನಮ್ಮ ಬಾವುಟ ನೋಡು 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 ನಮ್ಮ ಬಾವುಟ ಬಾನ ಬಯಲ ನೇರಿದಲ್ಲಿ ನಮ್ಮ ಬಾವುಟ. ಬ್ರಿಟಿಷ್ ದಾಸ್ಯ ಮುಕ್ತ ಭಾರತವನ್ನಾಗಿಸಲು ನಡೆದ ಹೋರಾಟದಲ್ಲಿ ದೇಶದ ಮೂಲೆ ಮೂಲೆಗಳಿಂದ ದೇಶಭಕ್ತರು ತಮ್ಮದೇ ಆದ ರೀತಿಗಳಲ್ಲಿ ಭಾಗವಹಿಸಿದರು. ಅದರಲ್ಲಿ ಚಿತ್ರದುರ್ಗ ಜಿಲ್ಲೆಯನ್ನು ಹೊರತಾಗಿರಲಿಲ್ಲ. ಹಾಗಾದರೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಕೊಡುಗೆ ಮಾತನಾಡುತ್ತಾರೆ ಹಿರಿಯ ಪತ್ರಕರ್ತರಾದ ಶ್ರೀ GS ಉಜ್ಜನಪ್ಪ. ಕವಿ ರವೀಂದ್ರನಾಥ ಟ್ಯಾಗೋರ್ ಅವರು ಎಲ್ಲಿ ಮನವು ನಿರ್ಭಯದಿ ತಲೆಯ ನೆತ್ತಿ ನಿಲ್ಲುವುದೋ, ಎಲ್ಲಿ ಜ್ಞಾನ ಸುಧಾಪಾನ ಎಲ್ಲರಿಗೂ ಸಿಗುವುದೋ, ಆ ಸ್ವತಂತ್ರ ಸಗ್ಗಕ್ಕೆ ನಾಡು ಏಳಲಿ ಏಳಲಿ ಎಂದು ಕನಸಿದ್ದರು. ಭಾರತ ಸ್ವಾತಂತ್ರ್ಯ ಚಳುವಳಿ ರೂಪ ಪಡೆದಿದ್ದೇ 1857ರ ಸಿಪಾಯಿ ದಂಗೆ ಎಂದು ಬ್ರಿಟಿಷರು ಕರೆದಿರುವ ಪ್ರಥಮ ಹೋರಾಟದಿಂದ. ಈ ಆಂದೋಲನವು ಮೈಸೂರು ರಾಜ್ಯದಲ್ಲಿ ಕಾವು ಇರಲಿಲ್ಲ. ಕಾರಣ, ಮೈಸೂರು ಅರಸರು ಜನಾನುರಾಗಿಗಳಾಗಿ ಇಲ್ಲಿ ರಾಜ್ಯಭಾರ ಮಾಡುತ್ತಿದ್ದರು. ಆದರೂ 1935ರ ಕಾಲಕ್ಕೆ ಉತ್ತರ ಕರ್ನಾಟಕ ಭಾಗದಿಂದ ಸ್ವಾತಂತ್ರ್ಯ ಆಂದೋಲನ ದಕ್ಷಿಣಕ್ಕೆ ಹರಡುತ್ತಿತ್ತು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಆಂದೋಲನ ಕ್ಯಾಸಂಬಳ್ಳಿ ಚೆಂಗಲ್ರಾಯರೆಡ್ಡಿ, KC ರೆಡ್ಡಿಯವರು ಸಂಘಟಿಸಿದ ಪ್ರಜಾ ಪಾರ್ಟಿಯ ಸದಸ್ಯರಾಗಿದ್ದ ನಿರ್ಭೀತ ವಕೀಲರು ಎಂದು ಎನಿಸಿಕೊಂಡಿದ್ದ ಭೀಮಪ್ಪ ನಾಯಕರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಮಾಡುವುದರ ಮೂಲಕ ಅವರು ಮತ್ತು ಎಸ್ ರಂಗರಾವ್ ಇಬ್ಬರು ಮೈಸೂರು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿ 1936ರಲ್ಲಿ ಚುನಾಯಿತರಾಗಿದ್ದರು. ಸ್ವಾತಂತ್ರ್ಯ ಆಂದೋಲನದ ಕರೆಯ ಮೇರೆಗೆ ಭೀಮಪ್ಪ ನಾಯಕರು ಈ ಸಭೆಯ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದರು. ತುರುವನೂರಿನ ಈಚಲಮರ ಕಡಿಯುವ ಅರಣ್ಯ ಸತ್ಯಾಗ್ರಹದ ನೇತೃತ್ವ ವಹಿಸಿದ್ದ ಎಸ್ ನಿಜಲಿಂಗಪ್ಪನವರನ್ನು ಸ್ವಾತಂತ್ರ್ಯ ಸತ್ಯಾಗ್ರಹದ ಮುನ್ನಾ ದಿನವೇ ಬ್ರಿಟಿಷ್ ಸರ್ಕಾರ ಬಂಧಿಸಿತ್ತು. ಆದರೂ ಈ ಸತ್ಯಾಗ್ರಹ ಬಳ್ಳಾರಿ ಸಿದ್ದಮ್ಮ, ಎಂ ಗೋವಿಂದರೆಡ್ಡಿ, ನಾಗರತ್ನಮ್ಮ ಹಿರೇಮಠ, ರಾಮರೆಡ್ಡಿ, ಪಂಡಿತ್ ಕೃಷ್ಣಾರೆಡ್ಡಿ ಸಹೋದರರು, ತುರುವನೂರು ಭೀಮಕ್ಕ, ಚೆನ್ನಾರೆಡ್ಡಿ, ದುಮ್ಮಿ ಮುರಿಗಪ್ಪ, ರಾಮಗಿರಿ ಗಂಗಮ್ಮ, ಕಾಸಲ ಶ್ರೀನಿವಾಸ ಶೆಟ್ಟಿ, ಕುನ್ನಿ ಹನುಮಂತಪ್ಪ ಮತ್ತು ಅನೇಕ ಯುವಕರು ಭಾಗವಹಿಸಿ ಸತ್ಯಾಗ್ರಹವನ್ನು ಯಶಸ್ವಿಗೊಳಿಸಿದ್ದರು. ಎಲ್ಲರನ್ನೂ ಬಂಧಿಸಿ ಬೆಂಗಳೂರು ಜೈಲಿಗೆ ಸೇರಿಸಲಾಗಿತ್ತು. ಕೆಲವು ಕಾಲಾನಂತರ ಕೆಲವರನ್ನು ಹಾಸನದ ಜೈಲಿಗೆ ಸ್ಥಳಾಂತರಿಸಲಾಗಿತ್ತು. ಎಸ್ ರಂಗರಾವ್, ಭೀಮರಾವ್, ಎಸ್ ವಾಸುದೇವರಾವ್ ಮತ್ತು ಹನುಮಂತರಾವ್ ಸಹೋದರರು ಒಂದೇ ಮನೆಯಿಂದ 4 ಜನರು ಸ್ವಾತಂತ್ರ್ಯ ಆಂದೋಲನದಲ್ಲಿ ಭಾಗವಹಿಸಿ ಸಿರಿಸಿ, ಸಿದ್ದಾಪುರ ಮತ್ತು ಅಂಕೋಲಗಳಲ್ಲಿ ನಡೆದಿದ್ದ ಕರ ನಿರಾಕರಣೆಯ ಚಳವಳಿಯಲ್ಲಿ ಬಂಧನಕ್ಕೊಳಗಾಗಿದ್ದರು. ಇದೇ ಸಮಯದಲ್ಲಿ ಹೊಳಲ್ಕೆರೆ ತಾಲೂಕಿನ ಹಳೆಯ ರಂಗಾಪುರದಲ್ಲಿ ಒಂದು ರೈತರ ಬೃಹತ್ ಮೇಳವನ್ನು ಏರ್ಪಡಿಸಲಾಗಿತ್ತು. ಇದನ್ನು ಸಂಘಟಿಸುವಲ್ಲಿ ಕೊಟ್ರೆ ನಂಜಪ್ಪ, ನುಲೇನೂರು ಈಶ್ವರಪ್ಪ, SR ಸಿದ್ದಪ್ಪ, ಕೇಶವಮೂರ್ತಿ ಶೆಟ್ಟಿ ಮುಂತಾದವರು ಮುಖ್ಯ ಪಾತ್ರ ವಹಿಸಿದ್ದರು. ದೇಶದ ನಾನಾ ಭಾಗಗಳಿಂದ ಸುಮಾರು 10,000 ರೈತರು, ಮಹಿಳೆಯರು, ಯುವಕರು ಮುಂತಾದವರು ಭಾಗವಹಿಸಿ ಕಿಂಚಿತ್ ಲೋಪವಾಗದಂತೆ ನಿಭಾಯಿಸಿದ್ದರು. ಈ ಸಮಾವೇಶವನ್ನು ಉದ್ದೇಶಿಸಿ
ಎಸ್ ನಿಜಲಿಂಗಪ್ಪನವರು, ಎ ಭೀಮಪ್ಪ ನಾಯಕರು, ಸಿದ್ದಲಿಂಗಯ್ಯನವರಲ್ಲದೆ ಉತ್ತರ ಕರ್ನಾಟಕದ ಗುದ್ಲೆಪ್ಪ ಹಳ್ಳಿಕೇರಿ ಮತ್ತು ತಾಳಕೆರೆ ಸುಬ್ರಹ್ಮಣ್ಯ ಮುಂತಾದ ನಾಯಕರು ಅಮೋಘ ಭಾಷಣ ಮಾಡಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ರೈತರು, ಮಹಿಳೆಯರು, ಯುವಕರು ಸಕ್ರಿಯವಾಗಿ ಭಾಗವಹಿಸಬೇಕು. ನಾಡಿನ ಎಲ್ಲ ವರ್ಗದ ಜನರು ಸೇರಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡೋಣ ಮತ್ತು ಮುಂದೆ ನಮ್ಮ ಭವಿಷ್ಯವನ್ನು ನಾವೇ ರೂಪಿಸೋಣ ಎಂದು ಕರೆ ನೀಡಿದ್ದರು. ಈ ಸಂದರ್ಭದಲ್ಲಿ ಸುಮಾರು 50 ಪಲ್ಲ ಅಕ್ಕಿಯ ಅಡಿಗೆ ಮಾಡಿ ಉಣಬಡಿಸಲಾಗಿತ್ತು. ಇದೇ ಕಾರಣಕ್ಕೆ ಬ್ರಿಟಿಷ್ ಸರ್ಕಾರ ಕೊಟ್ರೆ ನಂಜಪ್ಪನವರನ್ನು ಬಂಧಿಸಿ ಚಿತ್ರಹಿಂಸೆ ಕೊಟ್ಟಿದ್ದನ್ನು ಕಂಡಿದ್ದ ಸ್ವಾತಂತ್ರ್ಯ ಹೋರಾಟಗಾರರು ಗಡಗಡ ನಡುಗಿದ್ದರು. ಸ್ವಾತಂತ್ರ್ಯದ ಹೋರಾಟ ಕೆಚ್ಚು ಹೆಚ್ಚಿಸಿಕೊಂಡಿದ್ದರು. 1942ರ ಬ್ರಿಟಿಷರೇ ಭಾರತ ಬಿಟ್ಟು ಹೊರಡಿ ಸತ್ಯಾಗ್ರಹ ಮತ್ತು ಚಳವಳಿ ತೀವ್ರವಾಗಿ ಜಿಲ್ಲಾ ಬೋರ್ಡ್ ಅಧ್ಯಕ್ಷರಾಗಿದ್ದ ಕೆ ಕೆಂಚಪ್ಪನವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಲ್ಲದೆ ವಕೀಲರಾಗಿದ್ದ ಅವರು ಕೋರ್ಟನ್ನು ಬಹಿಷ್ಕರಿಸಿದ್ದರು. ಕೋರ್ಟಿನ ಮುಂದೆ ಪಿಕೆಟಿಂಗ್ ಆರಂಭವಾಗಿ ಗಂಭೀರ ವಾತಾವರಣ ಸೃಷ್ಟಿಯಾಗಿತ್ತು. ಪೊಲೀಸರು ಇನ್ನೇನು ಗೋಲಿಬಾರ್ ಮಾಡಬೇಕಾಗಬಹುದೆಂದು ಆ ಪರಿಸ್ಥಿತಿ ನಿಭಾಯಿಸಲು ಸಿದ್ಧರಾಗಿದ್ದರು. ಜನರೆಲ್ಲ ಗುಂಪು ಸನ್ನಿಯಿಂದ ಏನಾಗುತ್ತದೋ ಎಂದು ತೀವ್ರ ಆತಂಕದಲ್ಲಿದ್ದರು. ಈ ಹಂತದಲ್ಲಿ ಅಲ್ಲಿಯೇ ಇದ್ದ ಭೀಮಪ್ಪ ನಾಯಕರು ಮಧ್ಯಪ್ರವೇಶಿಸಿ ಅತ್ಯಂತ ಜಾಣತನದಿಂದ ಕ್ಲಿಷ್ಟ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಲ್ಲದೆ ಸುಖಾಂತ್ಯಗೊಳಿಸಿದ್ದರು. ಅಧಿಕಾರಿಗಳು, ಪೊಲೀಸರು ಭೀಮಪ್ಪ ನಾಯಕರ ಸಾಮರ್ಥ್ಯವನ್ನು ಮೆಚ್ಚಿಕೊಂಡು ಅವರನ್ನು ಶ್ಲಾಘಿಸಿದ್ದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಯುವಕರು ಮತ್ತು ವಿದ್ಯಾರ್ಥಿಗಳನ್ನು ಬಳಸಿಕೊಳ್ಳಲಾಗುತ್ತಿತ್ತು. ವಿದ್ಯಾರ್ಥಿಗಳನ್ನು ಚಿತ್ರದುರ್ಗ ಪಟ್ಟಣದ ಪೂರ್ವ ಭಾಗದಲ್ಲಿದ್ದ ಭೂತನ ತೋಪು ಇಲ್ಲಿ ತಯಾರಿಸುತ್ತಿದ್ದ ಕಲ್ಲಚ್ಚನೆ ಕರಪತ್ರಗಳನ್ನು ಹಂಚಲು ಉಪಯೋಗಿಸಿಕೊಳ್ಳಲಾಗುತ್ತಿತ್ತು. ಚಿತ್ರದುರ್ಗದ ಹೈಸ್ಕೂಲ್ ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ಹೋರಾಟದ ಕರಪತ್ರಗಳನ್ನು ಜಿಲ್ಲಾಧಿಕಾರಿಗಳ ಮನೆ ಬಾಗಿಲಿಗೆ ಅಂಟಿಸಿದ್ದರು. ಇದನ್ನು ಗಮನಿಸಿದ್ದ ಜಿಲ್ಲಾಧಿಕಾರಿಗಳು ಪುರಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ನ ಕರೆಸಿ ಕೂಡಲೇ ಆ ವಿದ್ಯಾರ್ಥಿಗಳನ್ನು ಬಂಧಿಸಲು ಆದೇಶಿಸಿದ್ದರು. ಆ ವಿದ್ಯಾರ್ಥಿಗಳು ಭೀಮಪ್ಪ ನಾಯಕರಲ್ಲಿಗೆ ಓಡಿ ಹೋಗಿದ್ದರು. ಅಲ್ಲಿಗೆ ಹಿಂದಿಗೆ ತೆರಳಿದ್ದ ಪೊಲೀಸ್ ಅಧಿಕಾರಿಗೆ ಇವರನ್ನೇನಾದರೂ ಬಂಧಿಸಿದ್ದೇ ಆದರೆ ಇನ್ನೊಂದು ಈಸೂರು ಪ್ರಕರಣ ನಡೆಯುತ್ತದೆ ಎಂದು ಧಮಕಿ ಹಾಕಿ ವಿದ್ಯಾರ್ಥಿಗಳನ್ನು ಬಂಧಿಸದಂತೆ ನೋಡಿಕೊಂಡಿದ್ದರು. ಕೆ ಕೆಂಚಪ್ಪನವರು ಜೈಲಿನಿಂದ ಬಿಡುಗಡೆಯಾದ ಬಳಿಕ ಕಣ್ತಪ್ಪಿಸಿ ರಾತ್ರಿಗಳಲ್ಲಿ ಸೈಕಲ್ ಮೇಲೆ ಹಳ್ಳಿಗಳಲ್ಲಿ ಸಂಚರಿಸಿ ಸ್ವಾತಂತ್ರ್ಯ ಚಳವಳಿಯ ಕರಪತ್ರಗಳನ್ನು ಹಂಚುವುದರ ಮೂಲಕ ಜನತೆಯಲ್ಲಿ ಜಾಗೃತಿ ಮೂಡಿಸುತ್ತಿದ್ದರು. ಎಲ್ಲ ಚಳವಳಿಗಾರರು ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿ ಬ್ರಿಟಿಷ್ ಸರ್ಕಾರಕ್ಕೆ ಒಂದಿಲ್ಲೊಂದು ತೊಂದರೆ ಕೊಡುತ್ತಿದ್ದರು. ಚಿತ್ರದುರ್ಗ ತಾಲೂಕಿನ ಸೂರ್ಯನಹಳ್ಳಿ ಬಸಪ್ಪ ಮತ್ತು ಅವರ ಕೆಲವು ಸಂಗಡಿಗರು ಸಿರಿಗೆರೆ ಸಮೀಪದ ನಾಗತಿಹಳ್ಳಿ ಬಳಿಯ ಟೆಲಿಫೋನ್ ಕಂಬಗಳ ತಂತಿಗಳನ್ನು ಕತ್ತರಿಸುತ್ತಿದ್ದ ವೇಳೆಯಲ್ಲಿ ಊರಿನ ನಾಯಿಗಳು ಬೊಗಳಿ ಇವರಿಗೆ ದಿಕ್ಕು ತೋಚದೆ ಕತ್ತರಿಸಿದ ತಂತಿಗಳನ್ನು ಸಿಂಬೆ ಮಾಡಿ ಊರಿನ ಬಾವಿಯಲ್ಲಿ ಬಿಸಾಡಿ ಓಡಿ ಹೋಗಿ ಸಿರಿಗೆರೆ ಮಠದಲ್ಲಿ ಅವಿತಿಟ್ಟುಕೊಂಡಿದ್ದರಂತೆ. ಮಠದ ಗುರುಗಳಾಗಿದ್ದ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಇವರ ಬಂಧನವಾಗದಂತೆ ನೋಡಿಕೊಂಡಿದ್ದರು. ಅನಂತರ ಇವರೆಲ್ಲ ತಮ್ಮ ಊರು ತಲುಪಲು ತಲಾ 2 ರೂಪಾಯಿ ಕೊಟ್ಟು ಕಳಿಸಿದ್ದರಂತೆ. ಇಂತಹ ಎಷ್ಟೋ ಪ್ರಕರಣಗಳು ಜಿಲ್ಲೆಯಲ್ಲಿ ನಡೆದಿದ್ದವು. ಹರಿಹರ ತಾಲೂಕಿನ ನಂದಿಗಾವಿ ಬಸಪ್ಪ ಹೆಸರಿನ ಸ್ವಾತಂತ್ರ್ಯ ಹೋರಾಟಗಾರರನ್ನು ಬೆಂಗಳೂರು ಜೈಲಿನಿಂದ ಬಿಡುಗಡೆಗೊಳಿಸುವಾಗ ಜೈಲು ಸಿಬ್ಬಂದಿ ಅವರ ಬಟ್ಟೆಯನ್ನು ಕೊಟ್ಟಿರಲಿಲ್ಲ. ಆಗ ಅವರು ಬರೀ ಮೈಯಲ್ಲಿ ಊರಿಗೆ ನಡೆದು ಬರುತ್ತಾ ಮಾರ್ಗ ಮಧ್ಯೆ ಸಿಕ್ಕ ಊರುಗಳಲ್ಲಿ ತಮ್ಮ ಬಟ್ಟೆ ಕಳವು ಮಾಡಿರುವ ಬ್ರಿಟಿಷ್ ಸರ್ಕಾರದ ಅವ್ಯವಸ್ಥೆಯನ್ನು ಖಂಡಿಸುತ್ತಾ ಇದೇ ಸಂದರ್ಭವನ್ನು ಚಳವಳಿಗೆ ಉಪಯೋಗಿಸಿಕೊಳ್ಳುತ್ತಾ ತಮ್ಮ ಊರು ತಲುಪಿದ್ದರು. ಇಂಥ ಎಷ್ಟೋ ಪ್ರಕರಣಗಳು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆದು ಜನ ಬ್ರಿಟಿಷ್ ಅಧಿಕಾರಿಗಳ ಕ್ರೌರ್ಯವನ್ನು ಸಹಿಸಿಕೊಂಡೇ ಚಳವಳಿಯನ್ನು ಬೆಂಬಲಿಸಿದ್ದರು. ಸ್ವತಂತ್ರ ಭಾರತಕ್ಕೆ 75 ವಸಂತಗಳ ಸಂದರ್ಭದಲ್ಲಿ ಅಮೃತ ಸ್ವಾತಂತ್ರ್ಯ ವಿಶೇಷ ಸರಣಿಯಲ್ಲಿ ಪ್ರೊಫೆಸರ್ ರೇವಣಸಿದ್ದಪ್ಪ ಎಸ್ ಅವರಿಂದ ಜವಾಹರಲಾಲ್ ನೆಹರು ನೇತೃತ್ವದಲ್ಲಿ ಮಧ್ಯಂತರ ಸರ್ಕಾರ ಕುರಿತು, ಡಾಕ್ಟರ್ ಎಸ್.ಎಚ್. ಶಫೀವುಲ್ಲಾ ಅವರಿಂದ ಭಾರತದ ಸ್ವಾತಂತ್ರ್ಯಕ್ಕೆ ಕ್ಲೆಮೆಂಟ್ ಅಟ್ಲಿ ಅವರ ಘೋಷಣೆಗಳು ಕುರಿತು, ಹಾಗೆ ಹಿರಿಯ ಪತ್ರಕರ್ತರಾದ ಶ್ರೀ ಜಿಎಸ್ ಉಜ್ಜಿನಪ್ಪ ಅವರಿಂದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಕೊಡುಗೆ ಕುರಿತು ಮಾಹಿತಿ ಕೇಳಿದಿರಿ. ತಾಯಿ ಭಾರತಿಗೆ ದೀಪೋತ್ಸವ, ನಮ್ಮ ನೆಲದ ಬೆಳಕೋತ್ಸವ, ಹೊಮ್ಮಿ ಚಿಮ್ಮಲಿ ಹರುಷೋತ್ಸವ, ತಿರಂಗ ಬಾವುಟದ ರಂಗೋತ್ಸವ, ಸ್ವಾತಂತ್ರ್ಯದ ಅಮೃತ ಮಹೋತ್ಸವ. ಇದುವರೆಗೂ ಅಮೃತ ಸ್ವಾತಂತ್ರ್ಯ, ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಎಂ ರೇಣುಕಾ ಪ್ರಕಾಶ್. ಸ್ಮಿತ ಸ್ಮಿತದ ಮಹೋತ್ಸವ, 75ರ ಮಹೋತ್ಸವ, ಸ್ಮಿತ ಸ್ಮಿತದ ಮಹೋತ್ಸವ, 75ರ ಮಹೋತ್ಸವ.